ಹೇಳ್ತೀರಿ ಇವತ್ತಿನ ಬಜೆಟ್ಗೆ ನೇರಾನೇರವಾಗಿ ಬಿಜೆಪಿ ಅಂಡ್ ಜೆಡಿಎಸ್ ನಾಯಕರು ಮಾಡ್ತಾ ಇರ್ತಕ್ಕಂಥ ಆರೋಪ ಏನು ಅಂದ್ರೆ ಹಲಾಲ್ ಬಜೆಟ್ ಇದು. ಯಾರು ಖುಷಿಯಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ಮೊಹಮ್ಮದ್ ಅಲಿ ಜಿನ್ನಾ ಅವರ ಆತ್ಮಕ್ಕೂ ಖುಷಿಯಾಗಿದೆ ಅಂತಾರೆ. ಅವರು ಅವ್ರ ದೇಶದಲ್ಲಿ ಹೋಗಿ ಬದುಕಿದ್ರೆ ಚೆನ್ನಾಗಿರುತ್ತೇನೋ, ಯಾವಾಗ ನೋಡ್ರಿ ಅವ್ರು ಜಪನೆ ಮಾಡ್ತಾ ಇರ್ತಾರಲ್ಲ. ನೋಡಿ ಸರ್, ಸರ್ವ ಜನಾಂಗಕ್ಕೆ ಸಮೃದ್ಧವಾದಂಥ ಬಜೆಟನ್ನು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಐತಿಹಾಸಿಕ 16ನೇ ಬಜೆಟ್ನಲ್ಲಿ ಈ ನಾಡಿನ ಜನತೆಗೆ ಕೊಟ್ಟಿದ್ದಾರೆ. ಒಂದು ಬಹಳ ಮುಖ್ಯವಾಗಿ ಸಾಲ ಅನ್ನುವಂಥ ವಿಚಾರ ಇವರು ಮಾತಾಡಿದ್ರು ಸರ್. ಇವತ್ತಿನ ಬಜೆಟ್ನ ಗಾತ್ರ 4,09,000 ಕೋಟಿ, 1,16,000 ರೂಪಾಯಿ ಸಾಲ ಮಾಡಿದ್ದೀವಿ. ಒಂದು ಕಳೆದ ಬಾರಿ ನಮ್ಮದು ಬಜೆಟ್ನ ಗಾತ್ರ 3,71,000, ಅವಾಗ ನಾವು 1,05,000 ರೂಪಾಯಿ ಸಾಲ ಮಾಡಿದ್ವಿ. ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಆದರೆ BJP 23-24ರಲ್ಲಿ ಅವ್ರ ಬಜೆಟ್ ಗಾತ್ರ ಇದ್ದಿದ್ದು 2,65,000 ಕೋಟಿ, 77,750 ಕೋಟಿ ರೂಪಾಯಿ ಸಾಲ ಮಾಡಿದ್ರಲ್ಲ. ಅದ್ರ ಹಿಂದಿನ ವರ್ಷನೂ 72,000 ಕೋಟಿ ಸಾಲ ಮಾಡಿದ್ರಲ್ಲ. ಅದ್ರ ಹಿಂದಿನ ವರ್ಷ 71,000 ಕೋಟಿ ಸಾಲ ಮಾಡಿದ್ರಲ್ಲ. ಒಂದು ನಿಮಿಷ ನೀವು ಮಾತಾಡ್ಬೇಕಾದ್ರೆ ಒಂದು ನಿಮಿಷ ಸರ್ ಮಾತಾಡಿ, ನೀವು ಏನ್ ಬೇಕಿದ್ರು. ಇದು ಸಾಲದ ವಿಚಾರ. ಆದ್ರೆ ನಮ್ಮ ಬಜೆಟ್ನ ಗಾತ್ರ ಒಂದು. ಇನ್ನೊಂದು GDP ವಿಚಾರ ಮಾತಾಡಿದ್ರು. GDP ನೀತಿ ಏನು ಆಯೋಗ ಇದೆ, ಅದರ ಮಾಹಿತಿಯ ಪ್ರಕಾರ, ಸೆಂಟ್ರಲ್ ಗೌರ್ಮೆಂಟ್ನ ಮಾಹಿತಿ ಪ್ರಕಾರ GDP ನಲ್ಲಿ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ನಂಬರ್ 1 ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. GST ನಂಬರ್ 2 ಸ್ಥಾನದಲ್ಲಿ ಇದೀವಿ ಸರ್. GDP ನಂಬರ್ 1 ಸ್ಥಾನದಲ್ಲಿ ಇದೀವಿ. ಆಯ್ತಾ ಸರ್? ಇದೊಂದು. ಇವತ್ತು ಇವ್ರು ಏನಂದ್ರು, ಹಲಾಲ್ ಬಜೆಟ್ ಅಂತ ಹೇಳಿದ್ರಲ್ಲ. ಒಪ್ಕೊಳ್ಳೋಣ ಬಿಡಿ, ಅವ್ರು ಹೇಳೋ ಮಾತಿಗೆ. ಇದೇ BJP ಅವರ ಬಜೆಟ್ ಸರ್. ಕಳೆದ ಬಾರಿದು 2,700 ಕೋಟಿ ಮುಸಲ್ಮಾನರಿಗೆ ಮೀಸಲಿಟ್ಟಿದ್ರು. ಓನ್ಲಿ ಮುಸಲ್ಮಾನರಿಗೆ ಮೀಸಲಿಟ್ಟಿದ್ದು. ನಮ್ಮ ಬಜೆಟ್ನಲ್ಲಿ 4,500 ಕೋಟಿ ಮುಸ್ಲಿಮರಿಗೆ, ಕ್ರೈಸ್ತರಿಗೆ, ಬೌದ್ಧರಿಗೆ, ಜೈನರಿಗೆ, ಸಿಖ್ಖರಿಗೆ ಸೇರಿಸಿ ಇಟ್ಟಿರ್ತಕ್ಕಂಥ ಒಂದು ಬಜೆಟ್ ಇದಾಗಿದೆ. ಇನ್ನೊಂದು ಏನು ಹಲಾಲ್ ಬಜೆಟ್ ಅಂದ್ರಲ್ಲ, ಇದಕ್ಕೇನಂತಾರೆ? ಹಲಾಲ್ ಬಜೆಟ್ ಅಂತಾರೆ, ಇನ್ನೊಂದು ಬಜೆಟ್ ಅಂತಾರೆ. ನೋಡ್ರಿ, ಆಯ್ತ್ರಿ, ಈ ದೇಶದಲ್ಲಿ ಮುಸಲ್ಮಾನ ಇಲ್ಲೇ ಹುಟ್ಟತಾನ್ರಿ, ಇಲ್ಲೇ ದುಡಿತಾನೆ, ಇಲ್ಲೇ ಮಾಡಿತಾನೆ. ಈ ನಾಡಿನ ಪ್ರಜೆಗಳವರು. ಯಾಕೆ ಅವ್ರಿಗೆ ಹಕ್ಕಿಲ್ವಾ? ಸ್ವಾತಂತ್ರ್ಯಕ್ಕೆ ಯಾವನಾರು ಹೋರಾಟ ಮಾಡಿದಾರೆ ಅಂದ್ರೆ ನೀವೇ ಹೇಳ್ತೀರಿ ಅಲ್ಪಸಂಖ್ಯಾತರು ಅಂತ. ಇರಿ ಮನು ಸರ್, ನೀವೇ ಹೇಳ್ತೀರಾ ಅಲ್ಪಸಂಖ್ಯಾತರು ಅಂತ. ನಿಮ್ಮದೇ ಗೃಹ ಸಚಿವರು ಹೇಳ್ತಾರೆ 18% ಇದಾರೆ ಅವರು ನಮ್ಮ ರಾಜ್ಯದಲ್ಲಿ ಅಂತ. ಅವರನ್ನು ಬಿಟ್ಟು ನಾವು ಬಜೆಟ್ ಅನ್ನ ನೋಡಕ್ಕಾಗಲ್ಲ ಅಂತ. ಮುಸ್ಲಿಮರ ಮೇಲೆ ಬಿಜೆಪಿ ಅವ್ರಿಗೆ ದ್ವೇಷ ಅಲ್ವಾ? ಪೆಟ್ರೋಲ್ ಡೀಸೆಲ್ ಬರೋದು ಮುಸ್ಲಿಮರು ದೇಶದಿಂದ ಅಲ್ವಾ? ಬೇಡ, ಗಾಡಿಗೆ ಹಾಕಿಸ್ತೀರಿ, ನಾಳೆ ಎತ್ತಿನ ಗಾಡಿಯಲ್ಲಿ ಓಡಾಡ್ಬಿಡಿ. ಮುಸ್ಲಿಮರು ಕಂಡ್ರೆ ನಿಮ್ಗೆ ಗ್ಯಾಸು ಬೇಡ, ಒಲೆ ಹಚ್ಕೊಳ್ಳಿ. ನೀವೇನಂದ್ರೆ ಅವ್ರನ್ನ ಫ್ರೀಯಾಗಿ ಕೊಡ್ತಾರ ಅಂತ. ಯಾಕೆ ಈ ನಾಡಿನಲ್ಲಿ, ದೇಶದಲ್ಲಿ ಮುಸ್ಲಿಮರು GST ಕಟ್ತಾನೆ ಇಲ್ವಾ? 28% ಬಡ್ದು ತಾಳ್ತಾ ಇಲ್ವಾ? ಯಾರಿಗೆ ಕೊಟ್ರೆ ಆಯ್ತು? ನಮ್ GST ಅನ್ನ ಕೇಂದ್ರ ತಾಳ್ರಲ್ಲ. ತಾಲಿಬಾನ್ ಅನ್ನುವಂಥದ್ದು ಉಗ್ರಗಾಮಿ ದೇಶ. ಈ ಬಾರಿ ಬಜೆಟ್ ನಲ್ಲಿ 200 ಕೋಟಿ ಕೊಟ್ರಲ್ಲ. ಯಾಕೆ? ಬಾಂಗ್ಲಾದೇಶಕ್ಕೆ 100 ಕೋಟಿ ಕೊಟ್ರಲ್ಲ. ಯಾಕೆ? ಕಳೆದ ಬಾರಿ 300 ಕೋಟಿ ಕೊಟ್ರಲ್ಲ. ಇದೇ ನರೇಂದ್ರ ಮೋದಿ ಅವರು. ಯಾಕೆ? ಇದು ತುಷ್ಟೀಕರಣ ಅಂತ ನಿಮಗೆ ಕಾಣಲ್ವಾ? ಒಂದು ಕಡೆ. ಇನ್ನೊಂದು ಸರ್, ಇವತ್ತು ನೀವು ಮುಸ್ಲಿಂ ತುಷ್ಟೀಕರಣ ಅಂದ್ರೆ ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಭಾರತ 2ನೇ ಸ್ಥಾನದಲ್ಲಿ ಇದೆಯಲ್ಲ. ಇದು ಇಲ್ಲಿ ಗೋಮಾತೆ, ಅಲ್ಲಿ ನೋಡಿದ್ರೆ ಕಡಿದು ವ್ಯಾಪಾರ ಮಾಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಯಾರ್ದು? ಪ್ರಧಾನಿ ಯಾರು ಇರ್ತಕ್ಕಂಥದ್ದು? ಇದೊಂದು. ಇನ್ನೊಂದು ಸರ್, ನಾವು OBC ಅವರಿಗೆ 4,200 ಕೋಟಿ ಕೊಟ್ಟಿದ್ದೀವಿ. SC ST ಅವರಿಗೆ 42,000 ಕೊಟ್ಟಿದ್ದೀವಿ. ಇದು ವಾಸ್ತವ. ಸಾಲದ ಬಗ್ಗೆ ಇನ್ನೊಂದು ವಿಚಾರ ಕೇಳಿದ್ರು ಸರ್. ನನ್ನಲ್ಲಿ ಕೇಂದ್ರ ಸರ್ಕಾರದ ಕರೆಕ್ಟ್ ಅಂಕಿಅಂಶ ತಂದಿದ್ದೀನಿ ಸರ್. 196 ಲಕ್ಷ ಕೋಟಿ ಸಾಲವನ್ನ ನರೇಂದ್ರ ಮೋದಿಯವರು ಈ ದೇಶದ ಜನರ ನಾಗರಿಕರ ತಲೆ ಮೇಲೆ ಹಾಕಿದ್ದಾರೆ. ಸ್ವಾತಂತ್ರ್ಯ ಬಂದು 2014 ತನಕ 55 ಲಕ್ಷ ಸಾಲ ಇದ್ದಿದ್ದು, 55 ಲಕ್ಷ ಕೋಟಿ ಸಾಲ ಇದ್ದಿದ್ದು ಇವತ್ತು ಎಷ್ಟು? ಇದು ಸಾಲ ಕಾಣಿಸ್ತಾ ಇಲ್ವಾ? ಇದು ಸಾಲ ಅಲ್ವಾ? ಮತ್ತೆ ಸರ್ ಆಯ್ತು, ಇದು ನೀವು ಮುಸ್ಲಿಂ ತುಷ್ಟೀಕರಣ ಅನ್ನುವಂತ ಪದ ಹೇಳಿದ್ರಿ. SC ST ಕೊಟ್ಟಿದೀವಿ, OBC ಕೊಟ್ಟಿದೀವಿ, ಮತ್ತೆ ಎಲ್ಲಾ ವರ್ಗದವರಿಗೂ ನಾವು ಕೊಡುವಂತ ಕೆಲಸ ಮಾಡಿದೀವಿ. ದುರ್ಬಳಕೆ ಮಾಡ್ಕೊಂಡಿದ್ರಿ. ಆ ಸಮುದಾಯಕ್ಕೆ ಸೇರುವಂತದ್ದು. ಆ ಸಮುದಾಯ ಯಾಕೆ ಗೃಹಲಕ್ಷ್ಮಿನಲ್ಲಿ SC ST ಹೆಣ್ಮಕ್ಳಿಗೆ ಹೋಗುದಿಲ್ವಾ? ಅಲ್ಲಿಗೆ ಹೋಗುವಂತದ್ದು. ಆಯ್ತು ಸರ್, ಇವತ್ತು ದೇಶದಲ್ಲಿ 18 ರಾಜ್ಯದಲ್ಲಿ BJP ಅಂತ ಹೇಳ್ತಾರಲ್ಲ, ಎಲ್ಲಾದ್ರೂ SCP SP TSP ಒಂದು ರಾಜ್ಯದಲ್ಲಿ ಮಾಡಿದಾರ? ಒಂದು ಕಡೆ ಆದ್ರೂ ಅವರಿಗೆ 1 ರೂಪಾಯಿ ಆದ್ರೂ ಕೊಟ್ಟಿದಾರ?